ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರ್ಮಾ ದೇವಿ ಜುಷತಾಂ ತಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ಋಣೇ ಆದಿತ್ಯವರ್ಣೇ ತಪಸೋದಿ ಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಹ್ಯಾಶ್ಚ ಬಾಹ್ಯಾ ಅಲಕ್ಷ್ಮೀಃ ಉಪೈತು ಮಾಂ ದೇವಸಖಃ ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋऽಸ್ಮಿ ರಾಷ್ಟ್ರೇऽಸ್ಮಿನ್ ಕೀರ್ತಿಮೃದ್ಧಿಂ ದದಾತು ಮೇ ಚುಪ್ತಿಪಾಸಾಮಲಾಂಚೇಷ್ಟಾಮಲಕ್ಷ್ಮೀಂ ನಾಶಯಾಮ್ಯಹಂ. ಪ್ರಿಯ ಬಂಧುಗಳೇ, ಹಸನ್ಮುಖದಿಂದ ನಮ್ಮೆಲ್ಲರನ್ನೂ ಉದ್ಧರಿಸಿದ ಈ ಮಾತೆಯರನ್ನು ಇನ್ನು ಮುಂದೆ ಹಸನಾಂಬೆಯರೆಂದೇ ಕರೆಯೋಣ. ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ. ನಮ್ಮೂರು ಗ್ರಾಮ ದೇವತೆ ಹಾಸನಾಂಬೆ ಇಲ್ಲಿ ನೆಲೆಸಿದ ಮೇಲೆ ಅವ್ರ ದಯೆಯಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಿ ನಾವೆಲ್ಲ ಸುಭಿಕ್ಷವಾಗಿದ್ದೀವಿ. ಹೌದು ಕಣ್ಣ, ಆ ತಾಯಿ ನಮ್ಮ ಅವ್ವ ಇಲ್ಲಿ ನೆಲೆಸಿದ ಮೇಲೆ ನಮ್ಮ ಕಷ್ಟ ಎಲ್ಲ ಕಳೆದು ಸುಖವಾಗಿದ್ದೀವಿ. ಬೇಡದ ಹೊರ ಕೊಡೋ ಕರುಣಾಮಯಿ ಅವಳು. ಆ ತಾಯಿ ಮಹಿಮೆನ ಎಷ್ಟು ಹೊಗಳಿದ್ರು ಸಾಲದಪ್ಪ. ಆ ಮೂಲೆ ಮನೆ ರಂಗಪ್ಪನ ಇಂತಿಗೆ 10 ವರ್ಷ ಆದ್ರೂ ಮಕ್ಳಾಗಿರ್ಲಿಲ್ವಂತ. ಆ ನನ್ನ ತಾಯಿ ಮರೆಯೋದ್ಮೇಲೆ 1 ವರ್ಷದಲ್ಲೇ ಒಂದ್ ಗಂಡ್ಮಗು ಎತ್ಲಂತೆ ಕಣ್ಲಾ. ಏ ಮಾದೇಗೌಡ್ರ ಮಗ ಯಾವ್ದೋ ರೋಗ ಬಂದ್ ಸಾಯಂಗಿದ್ದ. ಆ ತಾಯಿಗೆ ಹೋಗಿ ಹರಕೆ ಕಟ್ಕೊಂಡ್ಮೇಲೆ ಈಗ ದಪ್ಪ ಕೊಳ್ಳೆ ಕಲ್ಗುಡಿನಂಗ ಅವನೇ ಎಲ್ಲ ತಾಯಿಗೆ. ಪಾರ್ವತಿ, ಏ ಪಾರಿ, ಏ ದರಿದ್ರದವಳೆ ಅನಿಷ್ಟವಳೆ ಒಳಗಡೆ ಏನೇ ಮಾಡ್ತಿದ್ಯಾ? ಬಾರ ಪೀಡೆ. ಏ ಗೊಟ್ಟೆ ತಕ ಬಂದು ನಿನ್ ಮಕ ಮುಚ್ಚ. ಅದ್ಯಾವಾಗ ನೆಗೆದು ಬಿದ್ದೋಗ್ತೀಯ? ಹಾಳಾಗ್ ಹೋಗು. ಬಂದ್ಯಾನೆ? ಬಂದೆ ಅತ್ತೆ. ಯಾಕೆ ಇಷ್ಟೊತ್ತು ಮಾಡ್ದೆ? ಕೆಲಸ ಎಲ್ಲ ಆಯ್ತಾ? ಮನೆ ಕೆಲ್ಸ ಎಲ್ಲ ಆಯ್ತು, ಪಾತ್ರೆ ಮಾತ್ರ ಬೆಳಗ್ಬೇಕತ್ತೆ. ಯವ್ವ ತಾಯಿ, ಇಷ್ಟೊತ್ತೇನ್ ಮಾಡ್ತಿದ್ದೆ ನೀನು? ನಿನ್ನ ಈ ಮನೆಗೆ ಸೊಸೆ ಅಂತ ಸೇರ್ಸ್ಕೊಂಡು 5 ವರ್ಷ ಆಯ್ತು. ಒಂದು ಮಗು ಕೂಡ ಯೋಗ್ಯತೆ ಅಂತೂ ಇಲ್ಲ ನಿನಗೆ. ಮನೆ ಕೆಲಸ ಮಾಡಕ್ಕೂ ನಿನ್ ಕೈ ಯೋಗ್ಯತೆ ಇಲ್ವಾ? ನಿನ್ ಮಕ್ ಬೆಂಕಿ ಹಾಕ. ಗೊಡ್ಡೆಂಗ್ಸೆ ಹೋಗೋ, ಹೋಗ್ ಸಾಯಿ. ಅದೇನೋ ತನ್ನ ಮನೆ ಕಾಲಿಟ್ಬಿಟ್ಟಿಯೋ. ಅದ್ಯಾಕ್ ಮುಖ ನೋಡ್ಕೊಂಡು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ ಗಡ್ಗ ಬರ್ತಾರ? ದರಿದ್ರ ಪೀಡೆ ಗೊಡ್ಡೆಂಚು, ಹೋಗ್ ಪಾತ್ರನಾರ ಬೆಳಗು ಒಳಗೆ ಹೋಗೋ. ಮಾಡ್ತೀನಿ ತಡಿ ಇವಳಿಗೆ, ಮಾಡ್ತೀನಿ ಇವಳಿಗೆ.
ಬಿನ್ನಾಡ್ಗಿತ್ತಿ, ಈ ಮಕ್ತ ಕೈನ ತೊಳಿದೆ ಒಳಗೆ ಹಾಕ್ಬಿಟ್ಟು ಬಂದಿದ್ಯಾ? ನೋಡ್ಲಿಲ್ಲ, ಕೊಡಿಯತ್ತೆ. ಆ ತಗೋ. ಯಾಕೆ ಸುಪ್ನಾತಿ, ಏನಾಯ್ತು? ಉರಿತಾ ಇದೆ ಅತ್ತೆ, ತಡ್ಕೊಳಕ್ ಆಗ್ತಾ ಇಲ್ಲ. ಸುಟ್ಟೋದ್ರೆ ಕೈಯನ್ನು ಉದ್ರಾಗಲ್ಲ ಕಣೆ. ಇಲ್ ನೋಡು, ಉಸಿರು ಬಿಡದಂಗೆ ಇವೆಲ್ಲ ಬೆಳಗಿರ್ಬೇಕು, ಇಲ್ಲ ಅಂದ್ರೆ ಮೈ ಎಲ್ಲ ಬರೆ ಹಾಕ್ಬಿಡ್ತೀನಿ. ಹುಷಾರು. ಮುಖ ಏನ್ ನೋಡ್ತೀಯ? ಟಿಕ್ಕ ಎಲ್ಲನು ಟಿಕ್ಕೋ, ಕೊಟ್ಟಿ ಕೊಟ್ಟಿ. ಪಾರ್ವತಿ, ಲೇ ಪಾರ್ವತಿ, ಕುಡಿಯೋಕೆ ನೀರು ತಾಂಬಾರೆ. ಬಾ, ಏನು ಬಿಸ್ಲಪ್ಪ. ತಗೊಳ್ಳಿ. ಕುಡಿಯೋಕೆ ಅರಿವಿಲಿರೋ ತಣ್ಣೀರು ತಗೊಂಬಂದ್ರೆ ಈ ನೀರು ತಂದಿದೀಯಾ? ಅದ್ ಅರ್ವಿಲಿದ್ದಿದ್ ನೀರೇ ಕಣ್ರಿ. ಏನು ನನಗೆ ಎದುರು ಮಾತಾಡ್ತೀಯಾ? ಏನೇ ಅದು ಕೈ? ಏ ಬೊಗಳೆ, ನಿನ್ನೆ ಕೇಳ್ತಾ ಇರೋದು, ಕೈಗೆ ಏನಾಗೈತೆ? ಬೊಬ್ಬೆ ನೋಯ್ತಾಯ್ತಾ? ಎಲ್ಲಿ ಕೈ ತೋರ್ಸು ನೋಡೋಣ. ನೋಯ್ತಾಯ್ತಾ? ಅಯ್ಯೋ, ನೋಡ್ತಾ ಇದೆ ಬಿಡ್ರಿ. ಪ್ರಾಣ ಹೋಗ್ತಿದೆ ಬಿಡ್ರಿ. ಅಮ್ಮ ಬಿಡಿ. ಏನಾಯ್ತು ಅಂತ ಬರ್ಕೊತಿದ್ಯಾ? ನಿನ್ನೆ ಬಿಟ್ಟು ಹೋಗ. ಏನಿಲ್ಲಮ್ಮ, ನಿನ್ನೆ ಸೊಸೆ ಕೈ ಮೇಲೆ ಬೊಬ್ಬ ಬಂದಿತ್ತಲ್ಲ, ಅದನ್ನ ಚೆನ್ನಾಗಿ ರುಬ್ಬದೆ. ಅಷ್ಟಕ್ಕೆ ಅವಳು ಪ್ರಾಣ ಹೋದಂಗೆ ಕಿರ್ಚ್ಕೊತಾವಳು. ಪ್ರಾಣ ಹೋಗಿದ್ರೆ ಎಷ್ಟೋ ಚೆನ್ನಾಗಿರೋದಪ್ಪ. ಬೇರೆ ತೊಲಗ್ತಲ್ಲ ಅಂತ ಇನ್ನೊಂದು ಒಳ್ಳೆ ಹೆಣ್ಣನ್ನ ತಂದು ನಿನಗೆ ಮದುವೆ ಮಾಡ್ತಿದ್ದೆ. ಇಂಥ ಗೊಟ್ಟು ಜೀವದಿಂದ ಏನ್ ಪ್ರಯೋಜನ? ಸಾಯೋದೇ ವಾಸಿ. ಇವಳಿಂದ ಊರಲ್ಲಿ ನನಗೆ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ಮದುವೆಯಾಗಿ 8 ವರ್ಷ ಆದ್ರೂ ಒಂದು ಮಗ ಹುಟ್ಸಕ್ಕಾಗ್ದಿರನು. ನೀನ್ ಯಾವ ಸೀಮೆ ಗಂಡಸ್ಲಾ ಅಂತ ಊರಾಗೆಲ್ಲ ಮಾತಾಡ್ತಾರೆ ನನ್ನ ಬಗ್ಗೆ. ನನಗೂ ಆಟ ಯಾಕನಪ್ಪ. ಅಲ್ಲ, ನೀನ್ ಸೊಸೆ ಬಂದು 8 ವರ್ಷ ಆದ್ರೂ ಇನ್ನೂ ಒಂದು ಕೂಸೇರಕ್ಕಾಗ್ಲಿಲ್ವಾ ಅವಳು ಯೋಗ್ಯತೆಗೆ ಅಂತ ಅಕ್ಕಪಕ್ಕದ ಕೇರಿಯವರೆಲ್ಲ ನನ್ನ ಆಡ್ಕೊಂಡ್ ಬೈಕತ್ತವ್ರೆ. ಬೆಂಕ್ಯಾಕ ಗುಡ್ಬುದೇವಿ. ಇಂತ ಗೊಡ್ಡಿನ ತಂದು ನಮ್ಮ ಮನೆಗ್ ಮದುವೆ ಮಾಡ್ಕ ಕರ್ಕೊಂಡ್ ಬಂದ್ವಲ್ಲ, ನಮ್ ಕರ್ಮ. ಹಳಾದೋಳು ಹಳಾದೋಳು. ನಿನ್ ಮಕ್ಕ ಮುಚ್ಚ. ಈ ಪಂಚ ಜನ್ಮ ಇಟ್ಕೊಂಡು ಯಾಕಾದ್ರೂ ಇನ್ನು ಬದುಕೊಳ್ಳೋ ಪ್ರಾರಬ್ಧೋಳು. ನನ್ ಕರ್ಮ. ಪಕ್ಕದ ಕೇರಿ ಪಾರ್ವತಿನ ಅವಳತ್ತೆ ಮಕ್ಳಾಗ್ನಿಲ್ಲ ಬಂಜೆ ಅಂತ ಯೋಳಿ ಚಿತ್ರಿಂಸೆ ಕೊಡ್ತಾವಳಂತೆ ಪಾಪ. ಪಾಪ ಸೊಸೆ ದೇವ್ರಂತವಳು. ಅತ್ತೆ ಎಷ್ಟೇ ಕಷ್ಟ ಕೊಟ್ರು ಮನೆ ಕೆಲಸ ಎಲ್ಲ ಮಾಡ್ತಾಳೆ. ಅದು ಅಲ್ದೆ ಗಂಡ ಬೇರೆ ಒಡೆಯೋದು ಬಡಿಯೋದು ಜಗಳ ಮಾಡ್ತಾನೆ. ಅವಳ ಕಷ್ಟನ ಆಸ್ನ ಬೇರೆ ಬಗೆಹರಿಸ್ಬೇಕು. ಇನ್ನೇನು ಮಾಡಕ್ಕಾಗಲ್ಲ. ಅಲ್ ನೋಡು, ಪಾರ್ವತಿ ಸೌದೆ ತಗೊಂಡ್ ಬತ್ತಾವಳೆ. ಬಾ ಹೋಗ್ ಮಾತಾಡ್ಸಡ. ಪಾರ್ವತಿ, ಸೌದೆ ತಗೊಂಬರಕ್ ಹೋಗಿದ್ದ? ಅಯ್ಯೋ ನಿಂತ್ಕೋ ಪಾರ್ವತಿ. ಈಗಾಗ್ಲೇ ಒತ್ತಾಗದೆ, ನಾನು ಹೋಗ್ಬೇಕು. ನಮ್ಮ ಅತ್ತೆ ಕಾಯ್ತಾ ಇರ್ತಾರೆ. ನಿನ್ನತ್ತೆ ಎಂತ ರಾಕ್ಷಸಿ ಅಂತ ನಂಗೆ ಗೊತ್ತು. ದಯವಿಟ್ಟು ಹಂಗೆಲ್ಲ ಅನ್ಬ್ಯಾಡ್ರಿ. ಅವರು ನನ್ ಪಾಲ್ಗೆ ದೇವ್ರಿದ್ದಂಗೆ. ಅಯ್ಯೋ ನನ್ ತಾಯಿ, ಎಂತ ದೊಡ್ಡ ಗುಣನವ ನಿಂದು. ನಿಮ್ಮ ಅತ್ತೆ ಎಷ್ಟೇ ಕಷ್ಟ ಕೊಟ್ರುನುವೆ ಮತ್ತೆ ಅವಳನ್ನೇ ದೇವ್ರು ಅಂತೀಯಲ್ಲ. ನಿನ್ನಂತ ಸೊಸೆ ಪಡೆದಿರೋದು ಪುಣ್ಯ ಬಿಡು. ನಿನ್ ಮಕ್ಳಾಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ತಾನೆ ನಿನ್ನತ್ತೆ ನಿನ್ನ ಒಡೆಯೋದು ಬಡಿಯೋದು. ನೋಡು, ನಮ್ಮೂರ ಗ್ರಾಮ ದೇವತೆಯಾದ ಹಾಸನಾಂಬೆ ಸನ್ನಿಧಿಗೆ ಹೋಗಿ ಭಕ್ತಿಯಿಂದ ಬೇಡ್ಕೋ. ಸಂತಾನ ಭಾಗ್ಯ ಕೊಡು ಅಂತ ಬೇಡ್ಕೋ. ಆ ತಾಯಿ ನಿನ್ನ ಸಂತಾನ ಭಾಗ್ಯ ಕೊಟ್ಟು ಕಷ್ಟನ ಕಳಿತಾಳೆ.
ಹೌದು ಪಾರ್ವತಿ, ಭಕ್ತರು ಬೇಡಿದ್ದನ್ನ ಕೊಡೋ ಅಂತ ಕರುಣಾಮಯಿ ಆ ನನ್ ತಾಯಿ. ನೀನು ಹೋಗಿ ಆ ತಾಯಿನ ಮೊರೆ ಹೊಕ್ಕೋ. ಖಂಡಿತ ನಿನ್ನ ಆಸೆ ಈಡೇರ್ತದೆ, ನಿಂಗ್ ಒಳ್ಳೇದು ಆಯ್ತದೆ. ಆ ತಾಯಿ ಸನ್ನಿಧಿಗೋಗಿ ಪೂಜೆ ಮಾಡು. ಒಳ್ಳೆ ಸುದ್ದಿನೇ ಹೇಳಿದ್ರಿ ಕಣ್ರಕ್ಕ. ಆ ತಾಯಿ ಹಾಸನಾಂಬೆನೆ ನಿಮ್ಮನ್ನಿಲ್ಲಿ ಕಳ್ಸೋಳೆ ಅಂತ ಕಾಣ್ತದೆ. ನಾಳೆಯಿಂದನೇ ಆ ತಾಯಿ ಪೂಜೆ ಮಾಡ್ತೀನಿ. ಆ ನಮ್ಮಮ್ಮನ ದಯೆಯಿಂದ ನನ್ಗೊಂದು ಮಗು ಆಗಿ ನನ್ನ ಗಂಡನ ವಂಶ ಬೆಳೆದ್ರೆ ನನ್ಗಷ್ಟೇ ಸಾಕು. ಬರ್ತೀನಿ ಕಣ್ರಕ್ಕ. ಸರಿ, ಹೋಗ್ಬಾ. ಒಳ್ಳೇದಾಗ್ಲಿ. ಪರಮಾತ್ಮ. ಪಾರಿ, ಏ ಪಾರ್ವತಿ, ಏ ಪಾರ್ವತಿ, ಎಲ್ಲೋದ್ಲು ಪಾರ್ವತಿ? ಎಲ್ಲೆಗದ್ ಬಿದ್ದೋಗಿದ್ಯೇ? ಏ ಪಾರ್ವತಿ, ಎಲ್ಲೋದ್ಲೇಳು ದರಿದ್ರದವಳು? ಇನ್ನೂ ಇಲ್ವಲ್ಲ. ಲೇ ಪಾರ್ವತಿ, ಎಲ್ಲೋದ್ಲಿ ಇವಳು? ಇಷ್ಟು ಕೂಗ್ತಾ ಇದ್ದೀನಿ, ಬಚ್ಚಲ್ ಮನೆಯಲ್ಲೂ ಇಲ್ಲ. ಇವಳ ಅಡಿಗೆ ಮನೆಯಲ್ಲೂ ಇಲ್ಲ, ಹೊರಗಡೆನೂ ಕಾಣಿಸ್ತಿಲ್ಲ. ಎಲ್ಲೋದ್ಲಿ ಇವಳು ಅನಿಷ್ಟದವಳು? ಪಾರ್ವತಿ, ಚೆನ್ನ ಚೆನ್ನ, ಲೇ ಚೆನ್ನ. ಏನಮ್ಮ? ಏಳು ಮೇಲೆ. ಏನಾಯ್ತಮ್ಮ? ನಿನ್ನ ಹೆಂಡ್ರು ಮನೇಲೆ ಕಾಣಿಸ್ತಾರ ಕಣಪ್ಪ. ಎಲ್ಲೋದ್ಲು? ನನಗೇನಮ್ಮ ಗೊತ್ತು, ಎಲ್ಲೋ ಕೆರೆಗ ಬಾಯಿಗೆ ಬಿದ್ದು ಸಾಯಕ್ ಹೋಗಿರ್ಬೇಕು. ಅಪ್ಪ, ಹಂಗೇನಾರ ಆಗ್ಬಿಟ್ರೆ ಒಂದ್ ಚಂಬ ಹಾಲು ಗಟಗಟ ಕುಡ್ದ್ಬಿಡ್ತೇನೆ ಕಣಪ್ಪ. ಅಲ್ಲ, ಅವಳು ನನಗೂ ಒಂದ್ ಮಾತು ಹೇಳ್ದಂಗೆ ಮನೆಯಿಂದ ಆಚೆ ಹೋಗವಳೆ ಅಂದ್ರೆ ಅವಳಿಗೆ ಎಷ್ಟು ಧೈರ್ಯ ದುರಹಂಕಾರ ಇರ್ಬೇಕು. ಬರ್ಲಿ, ಇವತ್ತು ಅವಳಿಗೆ ಸರಿಯಾಗಿ ಮಾಡ್ತೀನಿ. ಮಾಡು. ಅವಳ ಬಂದ ಮೇಲೆ ಮೈಗೆಲ್ಲ ಬರೆ ಹಾಕ್ಬಿಟ್ಟು ಕಾಲ್ ಕತ್ತರಿಸ್ಬಿಡು ಅವಳದು. ಬಾರೋ ಬಾ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಅಮ್ಮ ಜಗದಾಂಬೆ, ಜಗದೀಶ್ವರಿ, ನನಗೆ ಸಂತಾನ ಭಾಗ್ಯ ಕೊಟ್ಟು ಕಾಪಾಡ್ರಮ್ಮ. ನನಗೆ ಸಿರಿ ಸಂಪತ್ತು ಭಾಗ್ಯ ಏನೂ ಬೇಡ ತಾಯಿ. ಸಂತಾನ ಭಾಗ್ಯ ಕೊಟ್ಟು ನನ್ನ ಗಂಡನ ವಂಶ ಬೆಳೆಯೋ ಹಂಗೆ ಮಾಡ್ರಮ್ಮ. ನಿಂತ್ಕೊಳೆ. ಎಲ್ಲಿ ಹಾಳಾಗೋಗಿದ್ಯೆ ದರಿದ್ರದವಳೆ? ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ. ಓಹೋ, ದೇವಸ್ಥಾನಕ್ಕೆ ಹೋಗಿದ್ಯೋ ಅಥವಾ ಯಾವತ್ತನಾರ ಚಕ್ಕಂದ ಆಡಕ್ ಹೋಗಿದ್ಯೋ? ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ. ಏನೇ ನಮ್ಮಮ್ಮನ್ಗೆ ಎದುರು ಮಾತಾಡ್ತೀನಿ ನೀನು? ಇನ್ನ ಸಾಯಿಸ್ಬಿಡ್ತೀನಿ ನೋಡು. ದರಿದ್ರದವಳೆ, ಕೇಳ್ದೆ ಮನೆ ಬಿಟ್ಟು ಹೋಗ್ತೀಯ. ಅನಿಸ್ತವಳೆ, ಹೇಳೋರು ಕೇಳಿದ್ರೆ ಯಾರು ಮಾತಾಡ್ತೀನಿ ಮನೇಲಿ? ಮನೆ ಬಿಟ್ಟು ಎಲ್ಲ ಹೋಗ್ಬಾರ್ದು. ಭಯ ಕೊಟ್ಟಿ ಮಕ್ಕಳಿಲ್ಲ, ಅವನಿಗೆ ಸಾಯ್ಬೇಕು ಸಾಯ್ಬೇಕು ಸಾಯಿ.
ಏನೇ ಸುಪ್ನಾತಿ ಅತ್ತೆ ಆಹಾಹಾಹಾ. ಮನೆ ಕೆಲಸ ಮಾಡೋದ್ ಬಿಟ್ಟು ಇಲ್ಲಿ ಬಂದು ಬಾಯ್ ಬಡ್ಕೊತಾ ಕೂತಿದ್ಯೇನೆ ನೆನ್ನೆ ಎಲ್ಲೂ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಸಾಯಂಗ್ ಹೊಡೆದ್ರು ಸಹಿತ ಮನೆ ಬಿಟ್ಟು ಬಂದು ಇಲ್ಲಿ ಕೂತಿದ್ಯಲ್ಲ ಹೇಳು ಯಾವನ್ನ ಮಡ್ಕೊಂಡಿದ್ದ ನಿನ್ ಚಕ್ಕಂದಾಡಕ್ಕೆ ಹೇಳು ಎಲ್ಲವನೇ ಅವನು ಎಲ್ಲವನೇ ಮಾಡ್ತೀನಿ ತಡಿ ನಿನ್ಗೆ ಏನ್ ಮಾಡ್ತಿ ಇವಳಕ್ ನಾನು ಯಾವ್ದ್ರಲ್ಲಿ ಹೊಡಿಲಿ ಹೊಡೆದ್ರೆ ಸತ್ತು ಹೋಗ್ಬಿಡ್ಬೇಕು ಏನ್ ಮಾಡ್ಲಿ ಹಾ ಸಿಕ್ತು ಇದ್ರಲ್ಲಿ ಹೊಡೆದ್ರೆ ಸತ್ತು ಹೋಗ್ತಾಳೆ ಅಯ್ಯೋ ಪಾಪಿ, ನನ್ನ ಭಕ್ತೆಯನ್ನು ನೀನು ಹಿಂಸಿಸಿದೆಯಾ? ಯಾವ ರೀತಿ ನನ್ನ ಭಕ್ತೆಯನ್ನು ರಕ್ತ ಬರುವಂತೆ ನೀನು ಹೊಡೆದು ಹಿಂಸಿಸಿದೆಯೋ ಅದೇ ರೀತಿ ಜನರು ನಿನ್ನನ್ನು ಬೀದಿ ಬೀದಿಯಲ್ಲಿ ಹುಚ್ಚಿ ಎಂದು ಕಲ್ಲಿನಿಂದ ಹೊಡೆದು ಸಾಯುವಂತೆ ಮಾಡಲಿ. ಹುಚ್ಚಿಯಾಗಿ ಯಾತನೆಯನ್ನು ಅನುಭವಿಸು. ಇದೇ ನಾವು ಕೊಡುತ್ತಿರುವ ಶಿಕ್ಷೆ. ನನಗೆ ಶಿಕ್ಷೆ ಕೊಡ್ಬೇಡ್ರಿ, ನನ್ ತಪ್ಪಾಯ್ತು, ನನ್ ಬಿಟ್ಬಿಡ್ರವ, ಶಿಕ್ಷೆ ಕೊಡ್ಬೇಡ್ರಿ. ಛೀ ಪಾಪಿ, ನಿನ್ನ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನೀನು ಕ್ಷಮೆಗೆ ಅರ್ಹಳಲ್ಲ, ಅನುಭವಿಸು. ಇದೇ ನಾವು ಕೊಡುತ್ತಿರುವ ಶಿಕ್ಷೆ. ಬೇಡ 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 ಕಣ್ರವ, ತಪ್ಪಾಯ್ತು. ನಾನು ಹುಚ್ಚಿ 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 ನಾನು ಸಾಯಿಸ್ಬಿಟ್ಟೆ ಸಾಯಿಸ್ಬಿಟ್ಟೆ. ಟುಪ್ಪಡಕ 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 ಹುಚ್ಚಿ, ನಾನು ಹುಚ್ಚಿ. ನಾನು ಹುಚ್ಚಿ, ನಾನು ಹುಚ್ಚಿ, ನಾನು ಸೊಸೆ ಸಾಯಿಸ್ಬಿಟ್ಟೆ, ಹುಚ್ಚಿ. ಮಗಳೇ ಪಾರ್ವತಿ, 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 ಅಮ್ಮ, ತಾಯಂದ್ರ ನನ್ ಮೊರೆ ಕೇಳಿ ಬಂದ್ರ ಅಮ್ಮ? ಕಾಪಾಡಿ ಅಮ್ಮ, ಕಾಪಾಡಿ. ನಿನಗೆ ಏನು ವರ ಬೇಕು ಕೇಳಿಕೊ ಮಗಳೇ. ಮಾತೇರೆ, ನನಗೆ ಈ ಭವಬಂಧನದ ಜಂಜಾಟ ಬೇಡ. ನಾನು ಸದಾಕಾಲ ನಿಮ್ಮ ಜೊತೆಯೇ ಇದ್ದು ನಿಮ್ಮ ದರ್ಶನ ಪಡೆಯುತ್ತಿರುವ ಭಾಗ್ಯ ಅನುಗ್ರಹಿಸಿರಮ್ಮ. ಮುಕ್ತಿ ನೀಡಿ ತಾಯಂದಿರೆ, ಮುಕ್ತಿ ನೀಡಿ. ಏಕೆ ಸಂತಾನವರ ಬೇಡವೇ? ಬೇಡಿರಮ್ಮ. ನಿಮ್ಮ ದರ್ಶನದ ಮುಂಚೆ ಸಂತಾನದ ಆಸೆ, ತಾಯಿಯಾಗುವ ಹಂಬಲ ನನಗಿತ್ತು. ಆದರೆ ಇಹಲೋಕದ ಜಂಜಾಟವನ್ನು ನೋಡಿದ ಮೇಲೆ ಈ ಸಂಸಾರದ ಗೊಡವೆ ಬೇಡ ಅನ್ನಿಸುತ್ತಿದೆ ತಾಯಿ. ಸದಾ ನಿಮ್ಮ ಸೇವೆ ಮಾಡಿಕೊಂಡಿರುವ ಭಾಗ್ಯ ನನಗೆ ಅನುಗ್ರಹಿಸಿ ತಾಯಿ, ಅನುಗ್ರಹಿಸಿ. ಹಾಗೆಯೇ ಆಗಲಿ. ಆಲಯದ ಮುಂಭಾಗದಲ್ಲಿ ಕಲ್ಲಿನ ರೂಪದಲ್ಲಿ ನೆಲೆಸಿ ಸದಾ ನಮ್ಮ ದರ್ಶನ ಮಾಡುತ್ತಿರು. ಅಲ್ಲದೆ ಪ್ರತಿ ವರ್ಷವೂ ಒಂದು ಭತ್ತದ ಮೊನೆಯಷ್ಟು ನಮ್ಮ ಕಡೆ ಚಲಿಸುತ್ತಿರು. ಎಂದು ನೀನು ಬಂದು ನಮ್ಮ ಪಾದಸ್ಪರ್ಶ ಮಾಡುವೆಯೋ ಅಂದೇ ನೀನು ನಮ್ಮಲ್ಲಿ ಐಕ್ಯಳಾಗುವೆ. ಅಲ್ಲದೆ ಅಂದೇ ಪ್ರಳಯವಾಗಿ ಕಲಿಯುಗ ಅಂತ್ಯವಾಗುವುದು.
ನಿನಗೆ ಮಂಗಳವಾಗಲಿ. ಏನು ಏನಂದಿರಿ? ಹಸನಾಂಬೆಯರು ಆ ಮಹಾಭಕ್ತಳಾದ ಪಾರ್ವತಿಯ ಮುಂದೆ ಪ್ರತ್ಯಕ್ಷರಾಗಿ ತಮ್ಮ ಮುಂದೆ ಶಿಲೆಯಾಗು ಎಂದು ಅನುಗ್ರಹಿಸಿದರೆ? ಅಷ್ಟೇ ಅಲ್ಲ ಮಹಾಪ್ರಭು, ರಾಕ್ಷಸಿ ಅಂತಿದ್ದ ಆಕೆ ಅತ್ತೆಗೆ ಹುಚ್ಚಿಯಾಗಿ ಅಲಿಯುತ್ತಿರು ಎಂದು ಶಾಪವನ್ನು ನೀಡಿದ್ದಾರೆ. ಓಹೋ, ಅದ್ಭುತ, ಅಮೋಘ! ಆ ತಾಯಿಯರ ಮಹಿಮೆ ಅಪಾರವಾದದ್ದು. ಮಹಾಮಂತ್ರಿಗಳೇ, ನಾಳೆಯೇ ದೇವಾಲಯಕ್ಕೆ ಹೋಗಿ ನೋಡಿಕೊಂಡು ಬರೋಣ. ತಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಮಂತ್ರಿಗಳೇ, ಮಹಾಪ್ರಭು, ಮಹಾಸಾಧ್ವಿ ಶಿರೋಮಣಿಯಾದ ಸೊಸೆ ಪಾರ್ವತಿಯ ಕುರುಹಿಗಾಗಿ ಒಂದು ದೇವಾಲಯವನ್ನು ಕಟ್ಟಿಸೋಣ. ಅವಳ ಭಕ್ತಿ ಇಡೀ ಜಗತ್ತಿಗೆ ತಿಳಿಯುವಂತೆ ಮಾಡೋಣ. ತಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು. ನಾಳೆಯಿಂದಲೇ ಮಂದಿರದ ಕಾರ್ಯವನ್ನು ಪ್ರಾರಂಭಿಸುತ್ತೇನೆ. ಸರಿ. ಕೃಷ್ಣಪ್ಪ ನಾಯಕ, ಸೊಸೆ ಕಲ್ಲಿಗೆ ಆಲಯವನ್ನು ಕಟ್ಟಿಸಬೇಕೆಂದಿರುವ ನಿನ್ನ ನಿರ್ಧಾರವನ್ನು ಬಿಟ್ಟು ಬಿಡು. ಆ ಸೊಸೆ ಕಲ್ಲು ಒಂದು ಭತ್ತದ ಕಾಳಿನ ಮೊನೆಯಷ್ಟು ವರುಷ ಚಲಿಸುತ್ತಾ ಬರುತ್ತದೆ. ಅದು ಯಾವಾಗ ಬಂದು ನಮ್ಮನ್ನು ಸ್ಪರ್ಶಿಸುತ್ತದೆಯೋ ಅಂದೇ ಪ್ರಳಯವಾಗಿ ಕಲಿಗಾಲ ಅಂತ್ಯವಾಗುತ್ತದೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಎಲ್ಲವೂ ನಿನ್ನ ಆಣತಿಯಂತೆ ಆಗಲಿ. ಸಕಲವೂ ನಿನ್ನ ಮಹಿಮೆ ತಾಯಿ, ನಿನ್ನ ಮಹಿಮೆ. ಗಂಡಾಳ್ಗಿತ್ತಿ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಅನ್ಭವಿಸ್ತಾಳೆ. ಮಾಡಿದ್ದು ನೋ ಮಾರಾಯ. ಸೊಸೆಗೆ ಕಷ್ಟ ಕೊಟ್ಟು ಹಿಂಗೆ ಆಗ್ಬೇಕು. ಸಾಯಿ ಸಾಯಿ ಹುಚ್ಚಿ.
ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ದಂಡಾಧಿಕಾರಿಗಳಿಗೆ ನಮಸ್ಕಾರ. ಮಹಾಪ್ರಭುಗಳು ಬರಲಿಲ್ವೇ? ಪ್ರಭುಗಳು ತುರ್ತು ಕಾರ್ಯ ನಿಮಿತ್ತ ಹೊಯ್ಸಳ ಚಕ್ರವರ್ತಿಗಳನ್ನು ಕಾಣಲು ಆಸ್ಥಾನಕ್ಕೆ ತೆರಳಿದ್ದಾರೆ. ಹಾಗಾಗಿ ಈ ಜಾತ್ರೆಯ ಉಸ್ತುವಾರಿ ನೋಡಿಕೊಳ್ಳಲು ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ಸಂತೋಷ, ದಯಮಾಡಿಸಿ. ಬಸಣ್ಣಗೌಡರೇ, ಪ್ರಭು, ಜಾತ್ರಾ ಉತ್ಸವದ ಎಲ್ಲ ಸಿದ್ಧತೆಗಳನ್ನು ಮಾಡಿರುವಿರಾ? ದೇವಿಯರ ಅನುಗ್ರಹದಿಂದ ಎಲ್ಲವೂ ಸುಸೂತ್ರವಾಗಿ ನೆರವೇರುತ್ತಿದೆ ಪ್ರಭು. ಬಂದಂತ ಭಕ್ತರಿಗೆ ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಹೌದು ಪ್ರಭು. ಹಾಗಿದ್ದರೆ ಉತ್ಸವ ಆರಂಭಿಸಿ. ಅಪ್ಪಣೆ ಪ್ರಭು. ಗೌಡ್ರೆ, ಆರಂಭಿಸಿ. ಲೇ, ನಾವುಗಳೆಲ್ಲ ಬಡವರಾಗಿ ಹುಟ್ಟಬಾರ್ದಾಗಿತ್ತು ಕಣ್ರಲ್ಲ. ಹೌದು ಕಣ್ರಲ್ಲ, ನಾವು ಶ್ರೀಮಂತರಾಗಿ ಹುಟ್ಟಿದ್ರೆ ದೊರೆ ಇದ್ದಂಗಿರ್ಬೋದಾಗಿತ್ತು. ಆದ್ರೆ ಏನ್ ಮಾಡೋದು, ನಮ್ಮ ಮನೆ ಬರಣೆ ಸರಿಯಾಗಿಲ್ಲ. ಹ್ಞೂ ಕಡ್ಲ, ಆ ಬ್ರಹ್ಮ ಬರ್ತಂದಲ್ಲೇ ಬಿದ್ದು ಸಾರಿ ನನ್ನ ಮಕ್ಳ ಅಂತ ಅಂದ್ಬಿಟ್ಟು ಅಣಿಮ್ಯಾಗೆ ಬರ್ದು ಕಳ್ಸ್ಬಿಟ್ಟವನೆ. ನನಗಂತೂ ನಾನು ಹೆಂಡ್ರತ್ತ ಬೈಸ್ಕೊಂಡು ಸಾಕಾಗೋಗ್ಬಿಟ್ಟೈತೆ ಕಣ್ರಲ್ಲ. ಲೇ, ನಮ್ಮ ಅಪ್ಪ ಅಮ್ಮ ದಿನ ಕ್ಯಾಕರ್ಸ್ ಮಕ್ಕೋಗ್ದು ನೀನು ಹುಟ್ಟಿರೋದೇ ದಂಡ ಅಂತಾರ ಕಣ್ರಲ್ಲ. ಹಾ, ಒಟ್ನಲ್ಲಿ ನಾವು ಬಡವರಾಗಿ ಹುಟ್ಟಿರೋದೇ ತಪ್ಪು ಕಣ್ರಲ್ಲ. ಶ್ರೀಮಂತರಾಗಿ ಹುಟ್ಟಬೇಕಾಗಿತ್ತು ಕಣ್ರಲ್ಲ, ಶ್ರೀಮಂತರಾಗಿ ಹುಟ್ಟಬೇಕಾಗಿತ್ತು. ಶ್ರೀಮಂತರಾಗೆ ಹುಟ್ಟಬೇಕು ಅಂತ ದೇವ್ರ ಶಾಸನ ಏನಾರು ಆಯ್ತೇನ್ಲ? ಮನಸ್ಸು ಮಾಡಿದ್ರೆ ನಾವು ಶ್ರೀಮಂತರಾಗ್ಬೋದು. ಅದಂಗಪ್ಪ? ಕೆಲಸ ಮಾಡೋದ್ರಿಂದ. ಇದನ್ ಬೊಗಳಕ್ ನೀನ್ ಆಗ್ಬೇಕಾಯ್ತಾ? ನೋಡು, ಮೈ ಬಗ್ಸಿ ಕೆಲಸ ಮಾಡಿ ದುಡಿಯೋದು ಅಂದ್ರೆ ನನ್ನ ಕೈಲಂತೂ ಆಗಲ್ಲಪ್ಪ. ನನ್ನ ಮೈಯೇ ಬಗಲ್ಲ ಅಂತದೆ. ಏಯ್ ದಡ್ ನನ್ ಮಕ್ಕಳ್ರ, ಕೆಲಸ ಮಾಡೋದು ಅಂದ್ರೆ ಮೈ ಬಗ್ಸಿ ದುಡಿಯೋದಲ್ಲ ಕಣ್ರಲ್ಲ. ಇನ್ನೊಂದಪ್ಪ, ಕಳ್ತನ ಮಾಡೋದು. ಮೈ ಬಗ್ಸಂಗಿಲ್ಲ, ಕಷ್ಟ ಪಡಂಗಿಲ್ಲ, ಹಂಗೆ ಶ್ರೀಮಂತರಾಗ್ಬೋದು. ಏನಂತೀರಾ? ಒಳ್ಳೆ ಚಿನ್ನತ್ತ ಮಾತಾಡ್ದೆ ಕಣ್ಲ. ನಿನ್ ಬಾಯಿ ಸಕ್ಕರೆ ಹಾಕ್ಬೇಕಂಡ್ಲ. ಅದ್ ಸರಿ, ಕದಿಯೋದೆಲ್ಲಿ? ಯಾವ್ದೋ ಶ್ರೀಮಂತರ ಮನೆಗೆ ಹೋಗೋದು, ನಗೆ ನಾನೇ ದೋಚ್ಕೊಂಡು ಬರ್ತಾ ಇರೋದು. ಲೇ, ನಮ್ಮೂರಾಗಂತ ಶ್ರೀಮಂತರೇ ಯಾರಿಲ್ವಲ್ಲ ಕಣ್ಲ. ಹೌದಲ್ವಾ? ಹಾ, ರಾಜರ ಖಜಾನೆಗೆ ಕಣ್ಣಾಕ್ಬಿಡೋಣ. ಬೆಳ್ಳಿ ಬಂಗಾರ ಎಲ್ಲ ದೋಚ್ಕೊಂಡ್ಬಂದು ಸಾಯೋವರೆಗೂ ಸಂತೋಷವಾಗಿರ್ಬೋದು. ಸಾಯೋವರೆಗೂ ಸಂತೋಷವಾಗಿರೋದಲ್ಲ, ಸೆರೆಮನೆ ಆಗಿರ್ಬೇಕಾಯ್ತದ ಅಷ್ಟೇ. ಲೇ ದಡ್ಡ, ಅಲ್ಲಿ ಕದಿಯೋದು ಅಷ್ಟು ಸುಲಭ ಅಲ್ಲ. ಅದು ಅರಮನೆ, ಸುತ್ತಲೂ ಕಾವಲ್ಗಾರ ಇರ್ತಾರೆ. ಅಯ್ಯಪ್ಪ, ನಂಗೆ ಅರಮನೆ ಸವಾಸನೆ ಬೇಡಪ್ಪ. ನೋಡ್ರ, ನಾನು ಒಂದ್ ಜಾಗ ಹೇಳ್ತೀನಿ. ಅಲ್ಲಿ ಕಾವಲ್ಗಾರ ಇರೋದಿಲ್ಲ, ಜನ ಇರೋದಿಲ್ಲ, ಯಾರೂ ಇರೋದಿಲ್ಲ. ಹೋಗೋದು ಕಳ್ತನ ಮಾಡ್ಕೊಂಡು ಬರ್ತಾ ಇರೋದು ಅಷ್ಟೇಯಾ? ಯಾವ್ದಪ್ಪ ಅಂತ ಜಾಗ? ನಮ್ಮೂರ್ ಗ್ರಾಮ ದೇವತೆ ಹಾಸನಾಂಬ ಗುಡಿ. ದೇವ್ರ ಮೈ ಮೇಲೆ ಬೆಳ್ಳಿ, ಚಿನ್ನ, ನಗ, ನಾಣ್ಯ ಎಲ್ಲ ಹಾಕವ್ರೆ. ಸಾಲದಕ್ಕೆ ಜನಗಳೆಲ್ಲ ದವಸ ಧಾನ್ಯ, ನಗ, ನಾಣ್ಯ ಎಲ್ಲ ತಕೊಂಡ್ ತುಂಬವ್ರೆ. ಅಲ್ಲಿ ಕಳ್ತನ ಮಾಡೋದು ಸುಲಭ. ಏನಂತೀರಾ? ಇವತ್ತು ರಾತ್ರಿ ಹೋಗಿ ನಮ್ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡುವ. ಏ ದಡ್ ನನ್ ಮಕ್ಕಳ್ರ, ಈ ವಿಷಯ ನಮ್ 4 ಜನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಮಹಾರಾಜರು ಜ್ಞಾನ ಹಾಕ್ಬಿಡ್ತಾರೆ. ಗೆಪ್ತಿ ಇಟ್ಕೊಳ್ಳಿ.
ಕಲ್ಲು ಗುಂಡುಗಳಿಗೆ ಚಿನ್ನ ಬೆಳ್ಳಿಂದ ಈಟೊಂದು ಅಲಂಕಾರ ಮಾಡೋರೆ. ಇವಕ್ಕೆ ಅಲಂಕಾರ ಬೇಕಿತ್ತ? ಅದಕ್ಕೆ ಕಂಡ್ರಲ್ಲ ಹೇಳಿದ್ದು ಇಲ್ಲೇ ಕಳ್ತನ ಮಾಡೋಣ ಅಂತ. ಸರಿಯಾಗಿ ಹೇಳ್ದೆ ಕಣ್ಲ. ನಾವು ಕಳ್ತನ ಮಾಡಕ್ ಬಂದಿರೋದು ಈ ಕಲ್ಲು ಗುಂಡ್ಗಳಿಗೆ ಹೆಂಗೆಲ್ಲ ಗೊತ್ತಾಯ್ತದೆ. ಸರಿ ಸರಿ ಸರಿ, ಏಯ್ ಬೇಗ ಓಡ್ಬೇಕು, ಬಿಚ್ಕೊಡಲ್ಲ, ಯಾರದು ಬನ್ನಿ ಅನ್ಬಿಟ್ಟಾರು. ಈಟೋತಲ್ಲಿ ಯಾವಣ್ಣ ಬರ್ತಾನೆ? ಬಂದ್ರೆ ನಮ್ಮ ತಕ್ಕಳ್ ನನ್ ಮಕ್ಳೇ ಬರ್ಬೇಕು. ಬೇಗ ಸೊಂಟದ ಪಟ್ಟಿ ಬಿಚ್ಕೊಂಡು ಬೇಗ ತುಂಬ್ಕೊಂಡ್ರಲ್ಲ, ಹೋಗ್ರಲ್ಲ, ಬರಲ್ಲ ಬರಲ್ಲ. ಏಯ್ ಬಿಚ್ಕೊಂಡ್ರಲ್ಲ, ಬಿಚ್ಕೊಂಡ್ರು. ಆಹಾ ಏನ್ರಲ್ಲ ಒಡವೆಗಳು. ದುಷ್ಟರೇ, ಭಕ್ತರು ಭಕ್ತಿಯಿಂದ ಹಾಕಿರುವ ಒಡವೆಗಳನ್ನು ಕದಿಯಲು ಬಂದಿರುವಿರಾ? ದೈವತ್ವವನ್ನು ನಿರ್ಲಕ್ಷಿಸಿ ದೇವಾಲಯಕ್ಕೆ ಕಳ್ಳತನ ಮಾಡಲು ಬಂದಿರುವಿರಾ? ನಮ್ಮನ್ನು ಕೇವಲ ಕಲ್ಲು ಗುಂಡುಗಳೆಂದು ನಿಂದಿಸಿದ ನಿಮಗೆ ಸರಿಯಾದ ಶಿಕ್ಷೆಯನ್ನು ನೀಡುತ್ತೇವೆ. ನೀವು ಕ್ಷಮೆಗೆ ಅರ್ಹರಲ್ಲ. ನಾವು ನಿಮಗೆ ಕೊಡುವ ಶಿಕ್ಷೆ ಈ ರೀತಿ ಕೆಲಸ ಮಾಡಲು ಬರುವ ಬೇರೆಯವರಿಗೆ ಇದು ಪಾಠವಾಗಬೇಕು. ನಮ್ಮನ್ನು ಕಲ್ಲು ಗುಂಡುಗಳಂತ ನೀವು ಕಲ್ಲುಗಳಾಗಿ ಹೋಗಿ. ರಾಜ ಕೃಷ್ಣಪ್ಪ ನಾಯಕ, ಆಲಯದಲ್ಲಿ ಒಡವೆಗಳನ್ನು ಕದಿಯಲು ಬಂದಿದ್ದ 4 ಜನ ಕಳ್ಳರನ್ನು ಕಲ್ಲುಗಳನ್ನಾಗಿ ಮಾಡಿದ್ದೇವೆ. ಮುಂದೆ ಎಂದೂ ಈ ರೀತಿ ಆಗಬಾರದು. ಇದು ಎಲ್ಲರಿಗೂ ನೀತಿ ಪಾಠವಾಗಬೇಕು. ನಮ್ಮ ಆಲಯದಲ್ಲಿ ಯಾರೇ ಕಳುವು ಮಾಡಲು ಬಂದರೂ ಇದೇ ಶಿಕ್ಷೆ ಎಂಬುದು ಎಲ್ಲರಿಗೂ ತಿಳಿಯಬೇಕು. ಈ ವಿಚಾರವು ಎಲ್ಲರಿಗೆ ತಿಳಿಯುವಂತೆ ನಮ್ಮ ದೇವಾಲಯದ ಬದಿಯಲ್ಲಿ ಒಂದು ಮಂಟಪವನ್ನು ಕಟ್ಟಿಸಿ 4 ಕಳ್ಳರ ಕಲ್ಲುಗಳನ್ನು ಅದರಲ್ಲಿ ಇರಿಸು. ಕಳ್ಳರಿಗೆ ದೊರೆತ ತಕ್ಕ ಪಾಠವೆಂದು ಎಲ್ಲರಿಗೂ ತಿಳಿಯುವಂತಾಗಲಿ. ನಿನಗೆ ಮಂಗಳವಾಗಲಿ.